ಕ್ಷಣ ಕ್ಷಣಕ್ಕೂ ಮದ್ದೂರು ಕೊತ ಕೊತ ಅಂತ ಇದೆ. ತಳ್ಳಾಟ ನೂಕಾಟದ ನಡುವೆ ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ಒಂದಷ್ಟು ವಾಗ್ವಾದ ನಡೀತು. ಆನಂತರ ಲಾಠಿ ಚಾರ್ಜ್ ನಡೆದಂತದ್ದು. ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆತದ ಕಾರಣದಿಂದಾಗಿ ಮದ್ದೂರಿನಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಿರ್ತಕ್ಕಂಥದ್ದು. ಕ್ಷಣ ಕ್ಷಣಕ್ಕೂ ಮದ್ದೂರು ಕೊತ ಕೊತ. ಕಲ್ಲು ತೂರಾಟವನ್ನು ಖಂಡಿಸಿ ಆಕ್ರೋಶದ ಜ್ವಾಲಾಮುಖಿ ವ್ಯಕ್ತವಾಗ್ತಾ ಇದೆ. ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಪೇಟೆ ಬೀದಿಯ ಮಸೀದಿ ಬಳಿ ತಳ್ಳಾಟ ನೂಕಾಟ ನಡೆದಿದೆ. ಪೊಲೀಸರು ಹಾಗೂ ಹಿಂದೂ ಕಾರ್ಯಕರ್ತರ ನಡುವೆ ತಳ್ಳಾಟ ನಡೆದಿರ್ತಕ್ಕಂಥದ್ದು. ಪ್ರತಿಭಟನಾಕಾರರನ್ನ ನಿಯಂತ್ರಿಸೋದಕ್ಕೆ ಲಾಠಿ ಚಾರ್ಜ್ ಮಾಡಲಾಗ್ತಾ ಇದೆ. ಏನ್ ಮಾಡೋದು, ಬಂದಾಗ ಟಿವಿ 18 ಮಾತಾಡಿದ್ರು. ಅಲ್ಲಿ ಮಾತಾಡಿಸ್ತಾರ ಗುರು ಫೋನಲ್ಲಿ, ಎಲ್ಲಾನು ನೀವೇ ಮಾತಾಡಿಸ್ತಾರ. ನನಗೆ ನಿನ್ನೆ ಎಲ್ಲ ಕಾಮಾಗಿ ನಡೆಯುವಂತ ಸಂದರ್ಭದಲ್ಲಿ ಮುಸ್ಲಿಮ್ಸ್ ಮಸೀದಿ ಕಡೆಯಿಂದ ಯಾರೇ ಪಬ್ಲಿಕ್ ಸಂಘಟನೆ ಇಲ್ಲ, ಅದು ಎಲ್ಲಿಂದ ಕಲ್ಲು ಬತ್ತು ಅಂತ ಗೊತ್ತಾಗಿಲ್ಲ. 2 ಕಲ್ಲನ್ನ ಎಸ್ತಿರ್ತಕ್ಕಂಥದ್ದು ಮಾಹಿತಿ ಇದೆ. ಅದಾದ ಮೇಲೆ ತಕ್ಷಣ ಎಫ್ಐಆರ್ನ ದಾಖಲಿಸಿಕೊಂಡು 21 ಜನ ಮುಸ್ಲಿಂನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಹೊರಗಡೆಯವರು 1-2-3 ಜನ ಇರಬಹುದು ಅಂತ ಸಂಕೇತ ಆಗಿದೆ, ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಸೊ ಹಿಂದೂಗಳ ಮೇಲೆ ಯಾವುದೇ ಕೇಸ್ ಹಾಕಿಲ್ಲ, ಯಾರನ್ನೂ ಅರೆಸ್ಟ್ ಮಾಡಿಲ್ಲ. ಏನ್ ಕಲ್ಲು 2 ತೂರಾಟ ಬಂದಿದೆ. ಸೊ ಒಂದ್ ಸೈಡ್ ಮುಸ್ಲಿಮ್ಸರ್ನ 21 ಜನ ಅರೆಸ್ಟ್ ಮಾಡಿ ತಕ್ಷಣಕ್ಕೆ ಕ್ರಮ ಜರುಗಿಸಿದೆ. ಎನ್ಕ್ವೈರಿ ನಡೀತಾ ಇದೆ. ಐಜಿ ಅವರು ಅಲ್ಲೇ ಇದ್ದಾರೆ, ಎಸ್ಪಿ ಅವರು ಅಲ್ಲೇ ಇದ್ದಾರೆ, ಡಿಸಿ ಅವರು ಅಲ್ಲೇ ಇದ್ದಾರೆ ಸ್ಪಾಟ್ ಅಲ್ಲಿ. ಈಗ ಬೆಳಗ್ಗೆ ಈ ಜನತಾದಳ ಮತ್ತು ಬಿಜೆಪಿ ಸಂಘಟನೆ ಎಲ್ಲರೂ ಸೇರಿ ಬಹುಶಃ ನಾನು ಅನ್ಕೊಂಡಿದ್ದೀನಿ ಇಷ್ಟು ಬೇಗ ಕ್ರಮ, ಯಾವುದೇ ಕೇಸನ್ನು ಕೌಂಟರ್ ಕೇಸ್ ಮಾಡದಲ್ಲೇ ಕಲ್ಲು ಎಸಿತ ಮಾಡಿರ್ತಕ್ಕಂಥವ್ರ ಮೇಲೆ ಕ್ರಮ ಜರುಗಿಸಿದ ಮೇಲೆ ಅವ್ರು ಕೇಳೋದಾದ್ರೆ ಹೆಚ್ಚುವರಿ ಎನ್ಕ್ವೈರಿ ಕೇಳಬಹುದಾಯ್ತು, ಇನ್ನೂ ಹೆಚ್ಚಿನ ಕ್ರಮ ತಗೊಳ್ಳಿ ಅಂತ ಕೇಳಬಹುದಾಯ್ತು. ಪ್ರವಾಕ್ ಮಾಡಿ ಕೋಮು ಗಲಭೆ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಶೋಭೆ ತರುವಂತದ್ದಲ್ಲ. ಸೊ ಅವರಿಗೆ ನಮ್ಮ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಯೋಜನೆಗಳು, ಕಾರ್ಯಕ್ರಮಗಳು, ಅಭಿವೃದ್ಧಿ ಈಗ ಅಸೆಂಬ್ಲಿನಲ್ಲಿ ಅವರು ಫೇಲ್ ಆಗಿದ್ದಾರೆ. ಅವರಿಗೆ ಎಲ್ಲೂ ಯಾವ ವಿಚಾರನೂ ಸಿಗದೇ ಇದ್ದಾಗ ಕೋಮು ಗಲಭೆ ಒಂದೇ ಪ್ರಮುಖವಾಗಿ ಅವರ ಪಕ್ಷ ಸಂಘಟನೆ ಮಾಡಲಿಕ್ಕೆ ಉಳಿದಿರ್ತಕ್ಕಂಥ ಅಸ್ತ್ರ ಅಂತ ಹೇಳಿ ಹೋಗಿದ್ದಾರೆ. ಸೊ ಅಶೋಕ್ ಆಗಲಿ, ಜನತಾದಳದ ನಾಯಕರಾಗಲಿ ಅಥವಾ ಸಂಘಟನೆಯವರಾಗಲಿ, ಸ್ಥಳೀಯ ಬಿಜೆಪಿಯ ಮತ್ತು ಜನತಾದಳದ ಮುಖಂಡರಾಗಲಿ, ಇದೊಂದು ವಿಪರ್ಯಾಸ. ಅವರಿಗೆ ರಾಜಕೀಯ ಇಚ್ಛಾಶಕ್ತಿ ಇದ್ರೆ ರಾಜಕೀಯವಾಗಿ ಜನಪರವಾದಂತ ಸರ್ಕಾರದ ವಿರುದ್ಧ ಜನಪರವಾದಂತ ವಿಚಾರವನ್ನ ಎತ್ಕೊಂಡು ಮಾಡಬೇಕಿದನ್ನ. ಈ ತರದ ಏನಾದ್ರು ನಡೆದ್ರೆ ಕೇಳಕ್ ರೈಟ್ಸ್ ಇಲ್ಲ ಅಂತ ಹೇಳಲ್ಲ, ಕೇಳಕ್ ಮುಂಚಿತವಾಗಿ ಕ್ರಮ ಆಗಿದೆ. ಅವ್ರು ಹೇಳೋದಕ್ಕಿಂತ ಮುಂಚಿತವಾಗಿ 21 ಜನ ಅರೆಸ್ಟ್ ಮಾಡಿದ್ರು, ಎಫ್ಐಆರ್ ಆಗಿದೆ. ಸೊ ಇನ್ನೂ ಏನಾದ್ರು ಹೆಚ್ಚುವರಿ ಇದ್ರೆ ಒಂದು ಮೆಮೊರಂಡಮ್ ಕೊಡ್ಲಿ ಅಥವಾ ಜಿಲ್ಲಾಡಳಿತಕ್ಕೆ ಹೇಳಿ. ಅದನ್ನ ಬಿಟ್ಟು ಸೊ ನಾವು ಮೆರವಣಿಗೆ ತಗೋತೀವಿ, ಪ್ರತಿಭಟನೆ ಮಾಡ್ತೀವಿ, ಪ್ರವಾಕ್ ಮಾಡ್ತೀವಿ, ಕೋಮು ಗಲಭೆಗೆ ನಾವು ಹತ್ತಿಕ್ತೀವಿ ಅಂತ ಅಂದ್ರೆ ಸರ್ಕಾರ, ಜಿಲ್ಲಾಡಳಿತ ಏನು ಸೂಕ್ಷ್ಮವಾಗಿ ಗಮನ ಹರಿಸಿ ಇದನ್ನ ಒಂದು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಅದು ಮಾಡ್ತೀವಿ. ಯಾವಾಗಲೂ ಕೂಡ ಶಾಂತಿಯುತ ಅನ್ನೋದು, ಆದ್ರೆ ಪದೇ ಪದೇ ಈ ರೀತಿ ಕೋಮು ಗಲಭೆಗಳು ಅಷ್ಟೇ ಆಗ್ತಾ ಇರುವುದು ಮತ್ತೆ ಇವೆಲ್ಲ ಪೂರ್ವ ನಿಯೋಜಿತವಾಗಿ ನಡೆಯುವಂತ ಪ್ರಯತ್ನಗಳ 100ಕ್ಕೆ 100% ಪೂರ್ವ ನಿಯೋಜಿತ. ಇದಕ್ಕೆ ಹಿಂದೆ ಎಲ್ಲ ದಾಖಲೆಗಳನ್ನ ನಾವು ಕೊಟ್ಟಿದ್ದೀವಿ. ಎಲ್ಲಿಂದ ಮಂಗಳೂರಿಂದ ಸ್ಟಾರ್ಟ್ ಆಗಿ ಪಾಂಡವಪುರಕ್ಕೆ ಬಂದು ಅಲ್ಲಿ ವಾಸ್ತವ್ಯ ಹೂಡಿ ಏನೆಲ್ಲ ಪ್ರಯತ್ನ ನಡೆಸ್ತಿದ್ರು ಅಂತ ನಾಗಮಂಗಲದಲ್ಲಿ ನಡೆದಾಗಲೂ ನಿಮ್ಗೆಲ್ಲ ಗೊತ್ತಿದೆ. ಈ ಸಲ ನಾಗಮಂಗಲನ ಎಚ್ಚರಿಕೆಯನ್ನ ವಹಿಸಿದ ಮೇಲೆ ಅಲ್ಲಿ ನಡೆದಿಲ್ಲ. ಇಲ್ಲಿ ಮದ್ದೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವತ್ತೂ ಆ ತರ ನಡೆದಿಲ್ಲ. ಬಹುಶಃ ಇಲ್ಲಿ ಯಾವುದೂ ಆ ತರದ ಘಟನೆ ಇಲ್ಲ ಆದ್ರೂ
ಮೀಟಿಂಗ್ ಮಾಡಿ ಎಲ್ಲ ಸಮಾಜದ ಜೊತೆಗೆ ಪ್ರತ್ಯೇಕವಾಗಿ ಮೀಟಿಂಗ್ ಮಾಡಿ ಸೊ ಎಲ್ಲ ಬಂದೋಬಸ್ತ್ ಮಾಡಿದ್ರು ಸೊ ಒಂದೆರಡು ಕಲ್ಲು ತೂರಾಡಿರ್ತಕ್ಕಂಥದ್ದು. ಸೊ ಇದು ಪೂರ್ವ ನಿಯೋಜಿತವಾದಂತಹ ರೀತಿಯಲ್ಲಿ ಇದೆಲ್ಲ ಕೋಮುಗಲಭೆನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಸರ್ಕಾರ, ಜಿಲ್ಲಾ ಆಡಳಿತ ಗಮನದಲ್ಲಿದೆ. ಎಚ್ಚರಿಕೆ ವಹಿಸಿ ನಾವು ಯಾರು ತಪ್ಪಿತಸ್ಥರಿದ್ದಾರೋ ಅವ್ರ ಮೇಲೆ ಕ್ರಮನೂ ತಗೋತೀವಿ. ಹೆಚ್ಚು ಇದನ್ನ ಪ್ರವಾಹಕ್ಕೆ ಬಿಡಲ್ಲ. ಹೊರಗಡೆಯಿಂದ ಬಂದು ಈ ತರ ಕಲ್ಲು ತೂರಾಟ ಮಾಡಿದ್ದಾರೆ ಅಂತ ಯಾರು ಸರ್? ಅದನ್ನೇ ಎನ್ಕ್ವೈರಿ ಮಾಡಿ ಚೆಕ್ ಮಾಡಿದ ಮೇಲೆ ಅದು ನಿಖರವಾಗಿ ಗೊತ್ತಾಗುತ್ತೆ. ನನಗೆ ಆಮೇಲೆ ಇಂಥ ಘಟನೆಗಳಲ್ಲಿ ಭಾಗಿಯಾದವರ ಮೇಲೆ ಎಫ್ಐಆರ್ಗಳನ್ನ ವಾಪಸ್ ತಗೊಂಡಿರುವಂತ ಘಟನೆಗಳು ನಡೆದಿದೆ. ವಾಪಸ್ಸು ಯಾವ ಹಂತದಲ್ಲಿ ತಗೋಬೇಕೋ ಅದಕ್ಕೆ ಮಾತ್ರ ತಗೊಳ್ಳಕ್ಕೆ ಸಾಧ್ಯ. ಎಲ್ಲ ಈ ತರದ ಘಟನೆಗಳ ಕಮ್ಯುನಲ್ ವಿಚಾರದಲ್ಲಿ ನಡೆದಂತವು ಯಾವುದನ್ನೂ ವಾಪಸ್ ತಗೊಳ್ಳೋಂತ ಮಾಹಿತಿ ನನ್ನ ಮುಂದೆ ಇಲ್ಲ. ಸೊ ರೈತರು ಗಲಾಟೆಗಳು ಅದು ಇದು ಸಣ್ಣ ಪುಟ್ಟ ಬಂದಾಗ ತಗೊಂಡಿದ್ದೀವಿ. ಈ ತರದ ಗಲಾಟೆಗೆ ತಗೊಳ್ಳೋದು. ಮಸೀದಿ ಒಳಗಡೆಯಿಂದನೇ ಕಲ್ಲು ಎತ್ತಿದ್ದಾರೆ ಅನ್ನೋಂತ ಆರೋಪ ಹೊಂದಿದೆ. ನಿಮ್ಮ ಮಾಹಿತಿ ಏನು ಸರ್? ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕರ್ತಾದವ್ರನ್ನ ಮೇಲೆ ಕ್ರಮ ತಗೋತೀವಿ. ಸಿಎಂ ಅವರಿಗೆ ಈ ಮಾಹಿತಿ ಕೊಟ್ಟಿದ್ದೀನಿ. ಎಚ್ಚರಿಕೆ ವಹಿಸಿ ಇನ್ನು ಮುಂದೆ ಅದನ್ನೇ ನಿಯಂತ್ರಣ ಮಾಡಲಿಕ್ಕೆ ಏನ್ ಬೇಕೋ ಕ್ರಮ ತಗೊಳ್ಳಿ, ಹುಷಾರಾಗಿ ಮಾಡಿ ಅಂತ ಹೇಳಿದ್ದಾರೆ. ಹೋಗ್ಲಿ ರಾಜಕಾರಣನೇ ಅಲ್ವಾ, ಅವ್ರು ರಾಜಕಾರಣನೇ ಮಾಡ್ತಾ ಇರೋದು. ಅವರಿಗೆ ರಾಜಕಾರಣ ಮಾಡಕ್ ಶಕ್ತಿ ಇಲ್ಲದೆ ಇದ್ದಾಗ ಈ ತರದ್ದೇ ಮಾಡ್ತಾರೆ. ಈಗ ಏನಾಗುತ್ತೆ, ಕಾಂಗ್ರೆಸ್ ವಿರುದ್ಧವಾದಂತ ಮೇಲೆ ಸಂಘಟನೆ ಮಾಡಕ್ಕೆ ಅವ್ರ ಕೆಲ ಶಕ್ತಿ ಇಲ್ಲದೆ ಇದ್ದಾಗ ಭಾವನಾತ್ಮಕವಾಗಿ ಒಂದು ಕಮ್ಯುನಲ್ ಇಶ್ಯೂ ತಗೊಂಡೇ ಅವರು ಹೋರಾಟ ಮಾಡಬೇಕಾದಂತ ಪರಿಸ್ಥಿತಿ ಅವ್ರಿಗೆ ಎದುರಾಗಿದೆ. ಸೊ ಇದನ್ನ ಬಿಟ್ಟು ನನ್ನ ಸಜೆಷನ್ ಅಶೋಕ್ ಆಗಲಿ ಅಥವಾ ಜನತಾದಳದವ್ರಿಗಾಗಲಿ ಸೊ ಗೌರವಯುತವಾಗಿ ರಾಜ್ಯ ಜನರ ಪರವಾಗಿ ಹೋರಾಟ ಮಾಡೋದು ಒಳ್ಳೇದು. ರೈತರ ಸಮಸ್ಯೆಗಳಿದಾವೆ ಅಥವಾ ಸೊ ಈ ತರದ ನಾವು ಯಾವುದೇ ಓಲೈಕೆ ಮಾಡೋ ಪ್ರಶ್ನೆ ಇಲ್ಲ. ಓಲೈಕೆ ಮಾಡಂಗಿದ್ರೆ 21 ಜನ ನಾವೇ ಕರೆಕ್ಟ್ ಮಾಡ್ತೀವಿ. ಓಲೈಕೆ ಮಾಡಿದ್ರೆ 21 ಜನ ತಕ್ಷಣ ಅರೆಸ್ಟ್ ಆಗಿ ಮಾಡ್ತೀವಿ ಪೊಲೀಸರು. ಈಗಲೂ ಕೂಡ ಈ ಕ್ಷಣನೂ ಕೂಡ ಅಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗಿದೆ. ಮಂಡ್ಯದಲ್ಲಿ ಕಂಟ್ರೋಲ್ ಇದೆ. ಇಲ್ಲ ಸರ್, ಈಗ ಒಂದ್ ನಿಮಿಷ ನನಗೂ ಇದೆ, ಗೊತ್ತಿದೆ. ಮೀಡಿಯಾದವರು ಯಾವ ರೀತಿ ನಿಮಗೆ ಮಾಹಿತಿ ಬರುತ್ತೆ, ಯಾವ ರೀತಿ ನೀವು ಅದನ್ನ ಜನರಿಗೆ ತೋರಿಸ್ತೀರಾ ಅನ್ನೋದು ನನಗೂ ಗೊತ್ತಿದೆ. ಒಂದ್ ನಿಮಿಷ ಕೇಳು ಗುರು, ನನಗೂ ಗೊತ್ತಿದೆ. ಆ ಮಸೀದಿ ನೇರದಲ್ಲಿ ಹೋಗಲೇಬೇಕು ಅಂತ ಹಠ ಮಾಡಿದಾಗ ಒಂದ್ ಸಣ್ಣ ಲಾಠಿ ಚಾರ್ಜ್ ಆಗಿ ಮುಂದೆ ಹೋಗಿದ್ದಾರೆ. ಈಗ ಟಿಬಿ ಸರ್ಕಲ್ಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಅರ್ಧ ಕಿಲೋಮೀಟರ್ ಇದೆ. ಅಲ್ಲಿ ಅವ್ರು ಮುಗಿಸ್ತಾರ ಮತ್ತೆ ಇವರು ನಾಯಕರು ಹೋಗುವಂತ ಇರ್ತಾರ, ಅದು ಅಲ್ಲಿ ಡಿಸೈಡ್ ಆದ್ಮೇಲೆ ಎಲ್ಲಾ ತರದ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ನಾನು ಇವತ್ತು ವಿಸಿಟ್ ಕೊಡ್ತೀನಿ. ಸರ್ಕಾರ ಅಲ್ಲ, ಅವ್ರ ಕುಮ್ಮಕ್ಕಿಂದ ಅಶೋಕ್ ಅಲ್ಲಿಯ ಸ್ಥಳೀಯ ನಾಯಕರು ಬಿಜೆಪಿ ಜನತಾದಳದ ಕುಮ್ಮಕ್ನಿಂದ ಆಗ್ತಾ ಇರೋದು, ಜನರಿಂದ ಅಲ್ಲ. ಸಂಘಟನೆಯವ್ರನ್ನ ನನಗೆ ಕೆಲವರು ಸಂಘಟನೆಯವರು ಮಾತನಾಡಿದ್ರು, ಅವ್ರ ಹೆಸರು ಹೇಳಲಿಕ್ಕಾಗಲ್ಲ. ನಾವು ಸುಮ್ಮನಿದ್ರು ಬಿಡ್ತಾ ಇಲ್ಲ ಸರ್, ನಾವೇನ್ ಮಾಡ್ಲಿ ಇರ್ತಾರೆ. ನಮ್ಗಿದು ನಿನ್ನೆ ಕ್ರಮ ಆಗಿದೆ, 21 ಜನ ಅರೆಸ್ಟ್ ಆಗಿದೆ. ಮತ್ತೆ ನಾವ್ ಏನಂತ ಪ್ರತಿಭಟನೆ ಮಾಡೋದು ಅಂದ್ರೆ ರಾತ್ರಿಯಿಂದ ನಮ್ಮನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ ಇವರು ಬಿಜೆಪಿ ಜನತಾದಳದ ನಾಯಕರು ಅಂತ. ಸೊ ಪಾಪ ಅವ್ರ ಹೆಸರು ಹೇಳಿದ್ರೆ ಈಗ ಅವ್ರು ತೊಂದರೆ ಆಗುತ್ತೆ. ಬಿಜೆಪಿನಲ್ಲಿ ಜನತಾದಳದಲ್ಲಿ ಇರೋರಿಗೆ ನಾನು ಎಲ್ಲರ ಹತ್ರ ಸ್ಥಳೀಯವಾಗಿ ಜಿಲ್ಲೆಯಲ್ಲಿ ಸಂಪರ್ಕ ಇರೋದ್ರಿಂದ ಬಹುಶಃ ಅವರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸರ್ ನೀವು ಏನ್ ಸರ್, ನಾವು ಏನ್ ಮಾಡೋದು, ನಾವು ಸೈಲೆಂಟ್ ಆಗಿರ್ಬೋದು ಅಥವಾ ಒಂದು ಮೆಮೊರಂಡಮ್ ಕೊಟ್ಬಿಟ್ಟು ಕ್ಲೋಸ್ ಮಾಡೋಣ ಅಂದ್ರೆ ಅವ್ರು ಬಿಡ್ತಾ ಇಲ್ಲ. ತೊಂದರೆ ಇಲ್ಲ. ಚಲುವರಾಯ ಸ್ವಾಮಿನ ಸರ್ಕಾರನ 2.5 ವರ್ಷದಿಂದ ಮಾಡಿ ಸಾಕಾಗಿದೆ. ಬಟ್ ಪಕ್ಷ ಕಟ್ಟದಾರೆ ಬೇರೆ ದಾರಿಗಳಿದೆ, ಕಟ್ಟಕ್ಕೆ ಹೇಳಿ ಅವರು ಅವ್ರ ಮಗಳನ್ನ ವಿದ್ಯಾಭ್ಯಾಸಕ್ಕೆ, ಹೈಯರ್ ಎಜುಕೇಶನ್ಗೆ ಲಂಡನ್ಗೆ ಅಡ್ಮಿಷನ್ ಮಾಡಿಸ್ಲಿಕ್ಕೆ ಹೋಗಿರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಹೋಗ್ತೀನಿ ಅಂದಿದ್ರು. ನನಗೆ ಇವತ್ತು ಬೆಳಗ್ಗೆಯಿಂದ ಸಿಕ್ಲಿಲ್ಲ ಫೋನು. ಹೋಗಿ ಒಂದ್ 2-3 ಸಲ